ಇನ್ನು ಅಬ್ದುಲ್ ಜಬ್ಬಾರ್ ರಾಜೀನಾಮೆ ವಿಚಾರವಾಗಿ ಇದೀಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂತಹ ಜಬ್ಬಾರ್ ಅಶ್ವಮೇಘ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜೀನಾಮೆಯ ನಂತರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಬ್ದುಲ್ ಜಬ್ಬಾರ್. ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ, ಆಪ್ತರ ಜೊತೆಗೆ ಸಭೆ ನಡೀತಾ ಇರುತ್ತೆ. ಸೊ ಅದ್ರ ಮಧ್ಯೆ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇದೀಗ ಅಶ್ವಮೇಘ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಅಬ್ದುಲ್ ಜಬ್ಬಾರ್. ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕದನ ಮುಗಿದಿತ್ತು. ಆದರೆ ಇದೀಗ ಒಂದಿಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಒಂದು ಹಂತಕ್ಕೆ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಒಂದಿಷ್ಟು ಜನ ಅಲ್ಪಸಂಖ್ಯಾತ ಶಾಸಕರುಗಳು, ಪರಿಷತ್ ಸದಸ್ಯರುಗಳು ಆಂಟಿಸಿಪೇಟರಿ ಬೇಲ್ ಅನ್ನುವಂತಹ ರೀತಿಯಲ್ಲಿ ಸುದ್ದಿಗೋಷ್ಠಿಗಳನ್ನ ಮಾಡಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ಜನ ಅವರದ್ದೇ ಆದಂತಹ ಸಮುದಾಯದ ನಾಯಕರುಗಳ ಮೇಲೆ ಪರೋಕ್ಷವಾಗಿ ಆರೋಪಗಳನ್ನು ಕೂಡ ಮಾಡಿದ್ರು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ MLCಗಳಾದಂತಹ ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ. ಮಾತನಾಡಿಸ್ತೇನೆ ಸರ್. ತಾವೇ ಒಂದೇ ಒಂದು ಕ್ಯಾಂಡಿಡೇಟ್, ಮತ್ತಿನ್ಯಾರ ಹೆಸರನ್ನು ಕೂಡ ಅವರು ಬರ್ಕೊಂಡು ಬಂದಿಲ್ಲ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರು ಹೇಳಿದಂತಹದ್ದು. ಇದಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಸಾಹೇಬರು ನನಗೆ ಫಸ್ಟ್ ಹೇಳಿದ್ದು, ಎಲೆಕ್ಷನ್ ನಿಂತ್ಕೊಳ್ರಿ, ನೀವೇ ಸೂಕ್ತವಾದ ಅಭ್ಯರ್ಥಿ ಅಂತ. ಈಗ ಅವರೇ ಈಗ ನಮ್ಮನೆ ಹೇಳ್ತಾ ಇರೋದು ನೋಡಿದ್ರೆ ನನಗೂ ಆಶ್ಚರ್ಯ ಆಯಿತು. ಒಂದು ಮಾತೇನಪ್ಪ ಅಂತ ಹೇಳಿದರೆ, ಹೆಗಲು ನಮ್ಮದೇ ಗುಂಡು ನಮ್ಮದೇ ಅಂತ ನಮ್ಮ ಪರಿಸ್ಥಿತಿ ಕಾಣ್ತಾ ಇದೆ. ಈಗ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳ ವಿರುದ್ಧವಾಗಿ ಪತ್ರಿಕಾಗೋಷ್ಠಿ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಆಫೀಸನ್ನು ಉಪಯೋಗಿಸಿರೋದು ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಅದು ಮಾಡಬಾರ್ದಾಗಿತ್ತು. ನನಗೆ ದುಃಖ ಆಗಿದೆ ಆ ವಿಚಾರವಾಗಿ. ಎರಡನೇ ವಿಚಾರ ಏನಪ್ಪ ಅಂತ ಹೇಳಿದರೆ, ಈಗ ಕಾಂಗ್ರೆಸ್ಸಿಗೆ ನಾವು ಕೆಲಸ ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಕೈಯಿಂದ ಎಷ್ಟಾಗ್ತಿದ್ದೆ ಅಷ್ಟು ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ನನಗೆ ಆರೋಗ್ಯ ಸರಿ ಇದ್ದಿಲ್ಲ. ಎರಡನೇದು, ಇವ್ರು 20 ದಿನ 30 ದಿನ ನಮ್ಮ ಊರಾಗ ಕುಂತಿದ್ರು. ಇವ್ರು ಬಂದು ಇವತ್ತಂಗೆ ಒಂದು ಸರ್ತಿನಾರು ನೀವು ಯಾರು, ನೀವೇನು ಮಾಡಕತ್ತೀರಿ, ಯಾಕೆ ನೀವು ಬರ್ತಾಯಿಲ್ಲ ಅಂತ ಯಾರೊಬ್ರು ಕೇಳಿಲ್ಲ. ಒಂದು. ಎರಡನೇದು ಏನಪ್ಪ ಅಂತ ಹೇಳಿದರೆ, ಅವರು ಕ್ಯಾಂಡಿಡೇಟ್ ಆಗಿರೋರು, ಅವ್ರ ಫಾದರ್ ಆಗಲಿ, ಅವರು ಮದರ್ ಆಗಲಿ, MP ಯಾರು ನಮಗೆ ಒಂದು ಬರ್ರಿ ಕೆಲಸ ಮಾಡಿರಿ ಅಂತ ಹೇಳಿಲ್ಲ. ನನಗೆ ಅನಿಸ್ತು, ನನಗೆ ಯಾಕೋ ನಮ್ಮ ಅರ್ಹತೆ ಇಲ್ಲ ಅಂತ ಅನಿಸ್ತಿದೆ. ನಮಗೆ ಇಲ್ಲಿ ಪಾಪ್ಯುಲಾರಿಟಿ ಇಲ್ಲ, ನಾವು ಹೋದರೂ ಏನು ಉಪಯೋಗ ಆಗಂಗಿಲ್ಲ ಅಂತ ಅವ್ರಿಗೆ ಅನಿಸ್ತಾ ಇರೋದ್ರಿಂದ ನಾನು ಅದಕ್ಕೆ ಅವ್ರು ನಮಗೆ ಕರೆಯೋಕ್ಕೆ ಬರ್ತಾಯಿಲ್ಲ. ಆಯಿತು, ನಮ್ಗೆ ಆರಾಮಾಗಿರೋಣ ಅಂತ ಹೇಳಿ ನಾನು ಸುಮ್ಕಾದಷ್ಟೇ. ಆ ಭಾಗದಲ್ಲಿ ಸ್ಪೆಷಲಿ ದಾವಣಗೆರೆ ದಕ್ಷಿಣದಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಪ್ರಬಲ ನಾಯಕರು, ಸಮುದಾಯದ ಪ್ರಬಲ ನಾಯಕರು, ಪ್ರಸ್ತುತ ಅಧಿಕಾರದಲ್ಲೂ ಕೂಡ ಇರುವಂತಹ ನಾಯಕರು. ಯಾಕೆ ತಮ್ಮನ್ನ ಕಡೆಗಣಿಸಿದ್ರು ಅನ್ನುವಂತಹದ್ದೇನಾದ್ರೂ ಅನ್ಸಿದೆಯಾ ಸರ್? ನಾನು ಹೇಳಿದ್ನಲ್ಲ, ಈಗ ಅರ್ಹತೆ ಇಲ್ಲ ಅಂತ ತಿಳ್ಕೊಂಡು ಇವ್ರಿಗೆ ಪಕ್ಕದ ಮನೆಯವರೇ ಪರಿಚಯ ಇಲ್ಲ, ಈ ರೋಡ್ನಾಗಿ ನಿಮ್ಗೆ ಇವ್ರಿಗೆ ಯಾರು ಗುರುತಿಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಅವಾಗ ಅದಕ್ಕೆ ಯಾರೂ ಬಂದಿರೋಕ್ಕಿಲ್ಲ. ನನ್ನ ಪಾಪ, ನಾನು ಬೆಸ್ಟ್ ಆಫ್ ಲಕ್, ಅವ್ರು ನೀವು ನಮಗೆ ಬಿಟ್ಟು ಎಲೆಕ್ಷನ್ ಮಾಡ್ಕೊಂಡ್ರಿ ಮಾಡಿ, ನಮಗೇನು ನಾವು ಗೆಲ್ಲಕ್ಕೆ ನಮ್ಮ ಪಕ್ಷದ ಯಾವಾಗಲೂ ನಾವು ಲಾಯಲ್ ವರ್ಕರ್ಸು. ಲಾಯಲ್ ಈಗಿಂದಲ್ಲ, 3 ಸತಿ DC ಪ್ರೆಸಿಡೆಂಟ್ ಆಗಿದ್ದೀನಿ, ಯೂತ್ ಕಾಂಗ್ರೆಸ್ನಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ, ಕರ್ನಾಟಕದ KPCC ಮೈನಾರಿಟಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ, 3 ಸರ್ತಿ MLC ಇದ್ದೀನಿ. ಇದು ಇಷ್ಟು ಇಟ್ಕೊಂಡು ನಾನು ನಮಗೆ ಇದು ಬೆಳೆಸ್ಕೊಂಡಿಲ್ಲ ನಾವು ಅಂತ ನಮ್ಮ ಮುಖಂಡರುಗಳು ಹೇಳ್ತಿದ್ದಾರೆ. ಯಾಕೆ ಅವ್ರಿಗೆ ಹಂಗೆ ಅನ್ನಿಸ್ತಾ ಇತ್ತು ಏನೋ ನನಗೆ ಅರ್ಥ ಆಗಿಲ್ಲ. ಇವತ್ತು ತನಕ ಪಾಪ್ಯುಲಾರಿಟಿ ಅಂದರೆ ಏನು, ಹೆಂಗೆ ಜನರಲ್ಲಿ ಪ್ರಾಮುಖ್ಯತೆ ಪಡಿಬೇಕಂತ ಈಗ ರಿಜ್ವಾನ್ ಅರ್ಷದ್ ಹತ್ರ, ಸಲೀಂ ಅಹಮದ್ ಹತ್ರ ಕಲಿಯೋಂಥ ನನಗೆ ಪ್ರಸಂಗ ಬಂದಂಗೆ ಕಾಣ್ತಿದೆ. ಸರ್, ಜಮೀರ್ ಅಹಮದ್ ಅವರು ಬಂದ್ರು, ಪ್ರಚಾರ ಮಾಡಲಿಲ್ಲ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲೇ ಇದ್ರು ಕೂಡ ಒಂದಿನ ಆಚೆ ಹೋಗ್ಲಿಲ್ಲ. ನಾಸೀರ್ ಹುಸೇನ್ ಅಂದ್ರೆ CM ರಾಜಕೀಯ ಕಾರ್ಯದರ್ಶಿ ಅವರು ಪ್ರಚಾರ ಅಲ್ಲ, ಮುಖನೂ ತೋರಿಸ್ಲಿಲ್ಲ ಅನ್ನುವಂತಹದ್ದು ಅವರ ಇಡೀ ಸುದ್ದಿಗೋಷ್ಠಿಯ ಸಾರಾಂಶ ಆಗಿತ್ತು ಸರ್. ಎಲ್ಲೋ ಒಂದ್ ಕಡೆ ತಮಗೆ ಒಳ ಹೊಡೆತ ಇವರಿಂದಲೇ ಬರ್ತಿದೆ ಅನ್ನುವಂತಹದ್ದು ಕೂಡ ಆ ಸುದ್ದಿಗೋಷ್ಠಿಯ ಸಾರಾಂಶ. ಅದನ್ನ ಪರೋಕ್ಷವಾಗಿಯೂ ಕೂಡ ಹೇಳಿದ್ರು ಅವರು. ಜಮೀರ್ ಅಹಮದ್ ಸಾಹೇಬರು ಬರೇ 5ನೇ ತಾರೀಕು ಒಂದು 2 ಗಂಟೆ ಬಂದು ಹೋಗಿದ್ದಕ್ಕೆ ಇವರಿಗೆ ಸ್ವಲ್ಪ ಕಲಬಿಲಿ ಆದಂಗೆ ಕಾಣ್ತಿದ್ದೆ. ಯಾಕಂದ್ರೆ ನಾವು 20 ದಿನ ಕುಂತು ಏನೂ ಮಾಡೋಕ್ಕಾಗಿಲ್ಲ. ಅವ್ರು ಬರೀ 2 ಗಂಟೆ ಬಂದಿದ್ದಕ್ಕೆ ರಿಸಲ್ಟ್ ಒಂದು ಪಾಸಿಟಿವ್ ಆಗಿ ಕಾಣ್ತಾ ಇದೆ ಅಂತ ಇವ್ರಿಗೆ ಏನಾರ ಕಲಬಿಲಿ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಿತ್ತು ನನಗೆ. ಇವ್ರು ಏನೇನೋ ಪ್ಲಾನ್ ಹಾಕ್ಕೊಂಡಿದ್ರೆ ಕಾಣ್ತಿದ್ದೆ, ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ ಪ್ಲಾನ್ ಹಾಕ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಆದರೆ ಅದು ಫೇಲ್ ಆಗ್ತಾ ಇರೋದು ನೋಡಿ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಯಾರ್ಯಾರಿಗೆ ಕಾಲು ಎಳಿಬೇಕಂತ ಎಳಿತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ ಅಷ್ಟೇ. ನನಗೆ ಅನ್ನಿಸ್ತಾ ಇರೋದು ಅಂಥದ್ದು ಏನು ಹಂಗೆಲ್ಲ ಮೇಲೆ ಬಂದು ದೇವ್ರಂತ ಕೂತಿದ್ದಾನೆ. ಅವರು ನಮಗೆ ಇಳಿಸ್ಬೇಕು, ಬೆಳೆಸ್ಬೇಕು, ಕಳಿಸ್ಬೇಕು ಅನ್ನೋದು ಅವನಿಗಾಗಿರ್ತದೆ. ನೀವು ಎಷ್ಟೇ ಮನಸ್ಸಿನಾಗೆ ತಲೆಗೆ ಏನು ಇಟ್ಕೊಂಡ್ರು ಏನು ಮಾಡೋಕ್ಕಾಗಂಗಿಲ್ಲ. ಭಾಳ ಜನ ಹೇಳ್ತಾರೆ, SDP ಅವರಿಗೆ ದುಡ್ಡು ಕೊಟ್ಟರು, ಅವ್ರಿಗೆ ಇಂಡಿಪೆಂಡೆಂಟಿಗೆ ದುಡ್ಡು